ವೀಕ್ಷಕರೇ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣಕ್ಕೆ ಬದಲು ಇಲ್ಲಿ 15 ಕೆಜಿ ಅಕ್ಕಿಯನ್ನು ಕೊಡ್ತಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದು ಹೇಗೆ ಮತ್ತು ಯಾರೆಲ್ಲ ಈ ಒಂದು ಯೋಜನೆಯ ಯಾರೆಲ್ಲ ಜಾರಿಗೆ ತಂದರು, ಆ ಹಣವನ್ನು ಕೊಟ್ಟಿದ್ರೆ ಇಲ್ಲಿ ನಮಗೆ ಲಾಭವಾಗ್ತಿತ್ತು, ಈ ಅಕ್ಕಿ ತಗೊಂಡು ಏನು ಮಾಡೋದು ಅನ್ನೋರು ಕೆಲವೊಂದಿಷ್ಟು ಜನ ಇದ್ದರೆ, ಇಲ್ಲಿ ಹಣ ನಮಗೆ ಎದಕ್ಕೆ ಬೇಕು, ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆದರೆ ಅಕ್ಕಿ ಇದ್ದರೆ ನಮ್ಮ ಮಕ್ಕಳಿಗೆ ಮತ್ತು ನಮಗೆ ಬಹಳ ದೊಡ್ಡ ಸಹಾಯ ಆಗುತ್ತೆ ಅಂತ ಕೆಲವು ಜನ. ಹೌದು ವೀಕ್ಷಕರೇ, ಇಲ್ಲಿ ಬಹಳಷ್ಟು ಜನರು ಬಡವರಿದ್ದಾರೆ ಮತ್ತು ಮೇಲ್ವರ್ಗದವರು ಕೂಡ ಇಲ್ಲಿದ್ದಾರೆ. ಅದರಿಂದ ಇಲ್ಲಿ ಸರ್ಕಾರ ಇವಾಗ ಹಣದ ಬದಲು ಇವಾಗ ಅಕ್ಕಿಯನ್ನೇ ಕೊಡ್ತಾ ಇರುವುದು. ಹೌದು ವೀಕ್ಷಕರೇ, ಬಹಳಷ್ಟು ಜನ ಬಡತನದಲ್ಲಿ ಬಹಳುತ್ತಿದ್ದಾರೆ. ಆದ್ದರಿಂದ ಇಲ್ಲಿ ಹಣದ ಬದಲು ಅಕ್ಕಿಯನ್ನು ಈಗ ಸರ್ಕಾರ ಕೊಡಲು ಮುಂದಾಗಿದೆ. ಹಣ ಒಂದು ದಿನಕ್ಕೂ ಅದು ಸಾಲೋದಿಲ್ಲ. ಆದ್ದರಿಂದ ಈ ಒಂದು ಅಕ್ಕಿ ಬಹಳ ಜನರಿಗೆ ಉಪಯೋಗವಾಗಿರುವಂಥದ್ದು. ಅದರಿಂದ ಈ ಒಂದು ಅಕ್ಕಿ ಹಣದ ಬದಲು ಈ ಒಂದು ಅಕ್ಕಿಯನ್ನು ಕೊಡ್ತಿರುವುದು ಪ್ರತಿಯೊಬ್ಬರಿಗೂ ಉಪಯುಕ್ತವಾಗಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಅದು ಹೇಗೆ ಎಂದು ನೋಡೋಣ ಬನ್ನಿ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಮಾರ್ಚ್ ತಿಂಗಳ ಫಲಾನುಭವಿಗಳಿಗೆ ಬಂಪರ್ ಕೊಡುಗೆ ಸಿಗಲಿದ್ದು, ಬಾಕಿ ಸೇರಿ 15 ಕೆಜಿ ಅಕ್ಕಿ ಪ್ರತಿ ತಿಂಗಳು ಸಿಗಲಿದೆ ಎನ್ನುವ ಮಾಹಿತಿ ಲಭ್ಯವಾಗುತ್ತಲಿದೆ. ಮತ್ತು ಫೆಬ್ರವರಿ ತಿಂಗಳ ಬಾಕಿ ಇದ್ದ ಜನವರಿ, ಹೌದು ವೀಕ್ಷಕರೇ, ಫೆಬ್ರವರಿ ಮತ್ತು ಜನವರಿದು ಏನೊಂದು ಹಣ ಬರಬೇಕಾಗಿತ್ತು, ಜನವರಿದಂತೂ ಹಾಕಿಬಿಟ್ಟಿದ್ದಾರೆ. ಆದರೆ ಫೆಬ್ರವರಿದು ಹಣವನ್ನು ಹಾಕಲಿಲ್ಲ. ಅದರಲ್ಲಿ ಈಗ 5 ಕೆಜಿ ಅಕ್ಕಿ ಹಣ ಬದಲು ಅಕ್ಕಿಯನ್ನೇ ಕೊಡ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇವಾಗ ಅಕ್ಕಿ ಹಣದ ಬದಲು ಇನ್ನು ಮೇಲೆ ಅಕ್ಕಿಯು ಬರುವಂಥದ್ದು. ಇವಾಗ ಫೆಬ್ರವರಿ ತಿಂಗಳದ್ದು ಅಕ್ಕಿ ಹಣದ ಬದಲು ಅಕ್ಕಿಯನ್ನು ಸೇರಿ 15 ಕೆಜಿ ಅಕ್ಕಿಯನ್ನು ಈ ತಿಂಗಳು ಕೊಡುವಂಥದ್ದು. ವೀಕ್ಷಕರೇ, ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವೀಕ್ಷಕರೇ, ಒಂದೇ ಒಂದು ಕಮೆಂಟ್ ಅನ್ನು ಮಾಡಿ. ಅಕ್ಕಿ ಬರೋದು ಉಪಯುಕ್ತವಾಗಿದೆಯೋ ಏನೋ ಹಣನ ಬೇಕಾಗಿತ್ತೋ ಎಂಬುದು ಈ ಒಂದು ವಿಡಿಯೋದಲ್ಲಿ ಒಂದೇ ಒಂದು ಕಮೆಂಟ್ ಅನ್ನು ತಿಳಿಸಿ. ವೀಕ್ಷಕರೇ, ಅಕ್ಕಿ ವಿತರಣೆ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತೀರ್ಮಾನಿಸಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಫಲಾನುಭವಿಗಳಿಗೆ ಸೇರಿ ಈಗ 5 ಕೆಜಿ ಅಕ್ಕಿ ಪರಿಹಾರವಾಗಿ ನೀಡಲಾಗುತ್ತಿದ್ದ ಹಣದ ಬದಲು ಫೆಬ್ರವರಿ ತಿಂಗಳಿಂದಲೇ ಅನ್ವಯ ಆಗುತ್ತದೆ. ಹೌದು ವೀಕ್ಷಕರೇ, ಅಕ್ಕಿ ನೀಡುವ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಆದರೆ ಸರ್ಕಾರ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳುವುದು ವಿಳಂಬವಾದ ಹಿನ್ನೆಲೆಯೇ ಫೆಬ್ರವರಿಯಲ್ಲಿ ಫಲಾನುಭವಿಗಳಿಗೆ ಹೆಚ್ಚುವರಿ 5 ಕೆಜಿ ಅಕ್ಕಿ ಹಂಚಿಕೆ ಆಗಲಿಲ್ಲ. ಡಿಬಿಟಿ ಮೂಲಕ ಹಣವೂ ಕೂಡ ಬರಲಿಲ್ಲ. ಅದರಿಂದ ಇವಾಗ ಫೆಬ್ರವರಿ ತಿಂಗಳ ಬಾಕಿ ಉಳಿತಿತ್ತಲ್ಲ, ಆ ಒಂದು 5 ಕೆಜಿ ಅಕ್ಕಿ ಮತ್ತು ಮಾರ್ಚ್ ತಿಂಗಳದ್ದು 10 ಕೆಜಿ ಅಕ್ಕಿ ಸೇರಿ ಒಟ್ಟು 15 ಕೆಜಿ ಅಕ್ಕಿಯನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಹಂಚಿಕೆ ಮಾಡಬೇಕೆಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದ KH ಮುನಿಯಪ್ಪ ಅವರು ಸೂಚನೆಯನ್ನು ನೀಡಿದ್ದಾರೆ. ಹೌದು ವೀಕ್ಷಕರೇ, ಇಲ್ಲಿ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಫೆಬ್ರವರಿದ 5 ಕೆಜಿ ಅಕ್ಕಿ ಮತ್ತು ಮಾರ್ಚ್ ತಿಂಗಳದ್ದು 10 ಕೆಜಿ ಅಕ್ಕಿ ಸೇರಿ ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು 15 ಕೆಜಿ ಅಕ್ಕಿಯನ್ನು ಈ ತಿಂಗಳು ನೀವು ಕೊಡ್ರಿ ಅಂತ ಇಲ್ಲಿ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಹೇಳಿದ್ದಾರೆ. ಮತ್ತು ರಾಜ್ಯದ ಇಲ್ಲಿ, ಹೌದು ವೀಕ್ಷಕರೇ, ರಾಜ್ಯದ ಪ್ರತಿ ನ್ಯಾಯಬೆಲೆ ಅಂಗಡಿಗಳು ಈ ತಿಂಗಳ 10 ಕೆಜಿ ಅಕ್ಕಿಯೊಂದಿಗೆ ಬಾಕಿ ಇರುವ 5 ಕೆಜಿ ಅಕ್ಕಿಯನ್ನು ಸೇರಿಸಿ ವಿತರಣೆ ಮಾಡಬೇಕೆಂದು ಇಲ್ಲಿ ಹೇಳಿದ್ದಾರೆ KH ಮುನಿಯಪ್ಪ ಅವರು. ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ವೀಕ್ಷಕರೇ, ಇಲ್ಲಿ ಇನ್ನು ಮಾರ್ಚ್ 31ರವರೆಗೆ, ಹೌದು ವೀಕ್ಷಕರೇ, ಮಾರ್ಚ್ 31ರವರೆಗೆ ಬೆಳಿಗ್ಗೆ 7ರಿಂದ ರಾತ್ರಿ 8ರವರೆಗೂ ಬಾಕಿ ಉಳಿದಿರುವ ಪಡಿತರ ಚೀಟಿಯಲ್ಲಿನ ಸದಸ್ಯರು ಈ KYC ಮಾಡಿಸುವ ಹಾಗೂ ಪಡಿತರ ವಿತರಣೆ ಕಾರ್ಯ ಮುಂದುವರಿಯುತ್ತದೆ. ಹೌದು ವೀಕ್ಷಕರೇ, ಈ KYC ಯಾರೆಲ್ಲ ಮಾಡಿಸಿರ್ತಾರೋ ಅವರಿಗೆ ರೇಷನ್ ಅನ್ನು ಈ ಕೂಡಲೇ ಕೊಡಲಿದೆ ಅಂತ ಇಲ್ಲಿ ಸರ್ಕಾರ ಹೇಳಿದ್ದಾರೆ. ಮತ್ತು ಪಡಿತರ ಚೀಟಿದಾರರು ಬೆರಳಚ್ಚು ನೀಡುವ ಮೂಲಕ ಇಲ್ಲಿ ಪಡಿತರವನ್ನು, ಹೌದು ವೀಕ್ಷಕರೇ, ಬೆರಳಚ್ಚು ನೀಡಿ ನಿಮ್ಮ ಅಂದರೆ, ಹೌದು ವೀಕ್ಷಕರೇ, ನೀವು ಬೆರಳಚ್ಚು ನೀಡಿದರೆ ನಿಮಗೆ ರೇಷನ್ ಅನ್ನು ಕೊಡುತ್ತಿರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಈ KYC ಮಾಡಿಸುವ ಪಡಿತರ ಚೀಟಿದಾರರು ಯಾವುದೇ ಶುಲ್ಕ ಪಾವತಿ ಮಾಡಬೇಕಿಲ್ಲ ಎಂದು ಆಹಾರ ಇಲಾಖೆ ಸೂಚಿಸಿದೆ. ಹೌದು ವೀಕ್ಷಕರೇ, ಇಲ್ಲಿ ಈ KYC ಯಾರೆಲ್ಲ ಮಾಡಿಸಿರ್ತಾರ ಅವರಿಗೆ ದುಡ್ಡನ್ನು ಕಟ್ಟಿಸಿಕೊಳ್ಳೋದಿಲ್ಲ. ಹಾಗೆ ಈ ಒಂದು ಅಕ್ಕಿಯನ್ನು ಕೊಡ್ತಾ ಇರುವಂಥದ್ದು. ಹೌದು ವೀಕ್ಷಕರೇ, ಇಲ್ಲಿ ಮತ್ತು ಫೆಬ್ರವರಿ, ವೀಕ್ಷಕರೇ, ಇದಂತೂ ಪ್ರತಿಯೊಬ್ಬರು ತಿಳ್ಕೊಳ್ಳಲೇಬೇಕು. ಹೌದು ವೀಕ್ಷಕರೇ, ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಪ್ರತಿಯೊಬ್ಬರ ಮನುಷ್ಯಗೂ ಇದೊಂದು ಇಂಪಾರ್ಟೆಂಟ್ ಆದ ವಿಷಯ. ಹೌದು ವೀಕ್ಷಕರೇ, ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚುವರಿ 5 ಕೆಜಿ ಅಕ್ಕಿಯನ್ನು ಈ ತಿಂಗಳ ಪಡಿತರಲ್ಲಿ ವಿತರಣೆ ಮಾಡಲಾಗುವ ಹಿನ್ನೆಲೆ ಮಾರ್ಚ್ ತಿಂಗಳಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಫಲಾನುಭವಿಗಳಿಗೆ, ಹೌದು ವೀಕ್ಷಕರೇ, ಇಲ್ಲಿ ಅಂತ್ಯೋದಯ ಪಡಿತರ ಚೀಟಿ ಫಲಾನುಭವಿಗಳಿಗೆ
ಒಂದರಿಂದ 3 ಸದಸ್ಯರಿದ್ದರೆ ಪ್ರತಿ ಕಾರ್ಡಿಗೂ 35 ಕೆಜಿ ಸಿಗಲಿದೆ ಮತ್ತು 4 ಮಂದಿ ಸದಸ್ಯರಿದ್ದರೆ ಇಲ್ಲಿ 45 ಕೆಜಿ ಸಿಗಲಿದೆ. ಹೌದು ವೀಕ್ಷಕರೇ, 4 ಮಂದಿ ಸದಸ್ಯರಿದ್ದರೆ 45 ಕೆಜಿ ಅಕ್ಕಿ ಸಿಗುವಂಥದ್ದು ಮತ್ತು 5 ಮಂದಿ ಸದಸ್ಯರು ನೀವೇನಾದರೂ ಹೊಂದಿದ್ರೆ ಅವರಿಗೆ 65 ಕೆಜಿ ಸಿಗುವಂಥದ್ದು. ಹೌದು ವೀಕ್ಷಕರೇ, 65 ಕೆಜಿ ಸಿಗುವಂಥದ್ದು ವೀಕ್ಷಕರೇ. ಇದಂತೂ ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಹೌದು ವೀಕ್ಷಕರೇ, ಇಲ್ಲಿ 10 ಮಂದಿ ನೀವೇನಾದರೂ ಸದಸ್ಯರಿದ್ದರೆ, ಹೌದು ವೀಕ್ಷಕರೇ, 10 ಮಂದಿ ಸದಸ್ಯರೇನಾದರೂ ನೀವು ಇದ್ದರೆ ನಿಮಗೆ 165 ಕೆಜಿ ಅಕ್ಕಿ ಹಂಚಿಕೆ ಮಾಡಲಾಗುತ್ತಿದೆ. ಹೌದು ವೀಕ್ಷಕರೇ, ಇದೊಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ವೀಕ್ಷಕರೇ. ಇಲ್ಲಿ ನೋಡಿ, 10 ಮಂದಿ ಸದಸ್ಯರು ನೀವೇನಾದರೂ ಇದ್ದರೆ ನಿಮಗೆ 165 ಕೆಜಿ ಅಕ್ಕಿ ಸಿಗುವಂಥದ್ದು, ಹಂಚಿಕೆ ಮಾಡುವಂಥದ್ದು ಇಲ್ಲಿ ಸರ್ಕಾರ. ಇದನ್ನು ಆಹಾರ ಸಚಿವರಾದ KH ಮುನಿಯಪ್ಪ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ KYC ಇದ್ದರೆ ಯಾವುದೇ ಒಂದು ಶುಲ್ಕವನ್ನು ಕಟ್ಟಿಸ್ಕೋಬೇಡ್ರಿ, ಅಕ್ಕಿಯನ್ನು ಹಾಗೆ ಕೊಡ್ರಿ ಅಂತ ಇಲ್ಲಿ ಆಹಾರ ಸಚಿವರಾದ KH ಮುನಿಯಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತು ಏನೆಲ್ಲ ಈ ಒಂದು ವಿಡಿಯೋದಿಂದ ನಿಮಗೆ ಏನೆನ್ನು ಅನಿಸ್ತು ಅನ್ನೋದು ಒಂದೇ ಒಂದು ಕಮೆಂಟ್ ಅನ್ನು ಮಾಡಿ ವೀಕ್ಷಕರೇ. ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು.